ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಕಾಂಗ್ರೆಸ್ ಪಾಲಿಗೆ ಒಂದು ಮಹಾ ದಿನ ಆಗಿದೆ. ಯಾಕಂತಂದ್ರೆ ನಾಳೆ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಸಾಗುತ್ತೆ. ಇನ್ನು ಈ ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆಯಾಗುತ್ತೆ. ಇನ್ನು ಅಧಿಕೃತವಾದಂತ ಹೇಳಿಕೆ ಬಂದಿಲ್ಲ. ಜೊತೆಯಲ್ಲಿ ಕಂಠೀರವ ಸ್ಟೇಡಿಯಂ ಬದಲಾಗಿ ವಿಧಾನಸೌಧದ ಗ್ರ್ಯಾಂಡ್ ಮೆಟ್ಟಿಲುಗಳೇನಿದೆಯಲ್ಲ, ಇದರ ಮುಂಭಾಗದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಇದೆ. ಅದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಇನ್ನು ವಿಧಾನಸೌಧ ಸಿಬ್ಬಂದಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ರಂತೆ. ಆದ್ರೆ ಜೂನ್ 5ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಇದೆ ಅಂತ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿಯಾಗಿರುವ ಡಾಕ್ಟರ್ ಬಿ.ಪಿ. ಆರಾಧ್ಯ ಅವರು ಕೂಡ ಹೇಳಿದ್ದಾರೆ. ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಜ್ಯೋತಿಷಿ ಅವರು ಮಾತನಾಡ್ತಾನೂ ಕೂಡ ಹೇಳಿದ್ರು, ನಾನೇ ಡೇಟ್ ಕೊಟ್ಟಿದ್ದು ಅಂತ. ಒಂದು ಸರ್, ಡಿ.ಕೆ. ಶಿವಕುಮಾರ್ ಹೆಸರಿನ ನಾನು ಅನ್ನೋ ಪದ ಕೇಳೋದಕ್ಕೆ ಒಂದಿಷ್ಟು ಜನ ಕಾಯ್ದು ಕೂತಿದ್ದಾರೆ. ಅವರ ಒಂದು ಫೋರ್ಸ್ ಹೆಂಗಿರುತ್ತೆ ಅಂದ್ರೆ ಕೆಲವೊಂದಷ್ಟು ಅಪವಾದಗಳನ್ನ ತೊಡೆದು ಹಾಕಿ ಹೆಂಗೆ ಅಧಿಕಾರ ಕೊಡಬಲ್ಲರು ಅನ್ನುವಂಥದ್ದನ್ನು ನೋಡೋದಕ್ಕೆ ತುಂಬಾ ಜನ. ಯಾಕಂದ್ರೆ ಲೂಟಿ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಈಗ ಇರುವಂತ ಕಪ್ಪು ಚುಕ್ಕಿಗಳನ್ನೆಲ್ಲ ಹೆಂಗೆ ತೊಳೆದು ಇದು ಮಾಡ್ತಾರೆ. ಇವ್ರ ಹತ್ರ ಒಂದು ವಾಷಿಂಗ್ ಮಿಷಿನ್ ಇದೆಯಾ, ಇವ್ರನ್ನ ತೊಳ್ಕೊಳ್ಳೋಕೆ ಒಂದು ವಾಷಿಂಗ್ ಮಿಷಿನ್ ಬೇಕು ಅನ್ನುವಂಥ ನಿಟ್ಟಲ್ಲಿ ಬೇರೆ ಬೇರೆಯವ್ರು ಮಾತಾಡ್ತಾ ಇದ್ದಾರೆ. ಹಂಗೆ ನೋಡೋಕೆ ಹೋದ್ರೆ ಡಿ.ಕೆ. ಶಿವಕುಮಾರ್ ಸಿ.ಎಂ ಆಗೋದನ್ನ ಇಡೀ ರಾಜ್ಯ ಕಾಯ್ತಾ ಇದೆ. ಏನ್ ಮಾಡಬಹುದು, ಈ 2 ವರ್ಷದಲ್ಲಿ ಅವರ ಕಾರ್ಯಾಚರಣೆ ಹೆಂಗಿರುತ್ತೆ, ಏನ್ ಮಾಡಬಹುದು, ರೂಪಾಂತರಗೊಂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಏನಾರು ನೋಡೋದಕ್ಕೆ ಸಾಧ್ಯನಾ ಅಂತ ಕಾದು ಕೂತ್ಕೊಂಡಿದ್ದಾರೆ. ಕಂಠೀರವ ಸ್ಟೇಡಿಯಂ ಅಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಏನಿತ್ತಲ್ಲ, ಅಲ್ಲ ಊಹಾಪೋಹ ಆಗಿತ್ತು ಅನ್ನುವಂಥದ್ದು ಮೊದಲೇ ಮೇಲ್ನೋಟಕ್ಕೆ ಕಾಣಿಸ್ಕೊಂಡಿತ್ತು. ಯಾಕಂತಂದ್ರೆ ವಿಧಾನಸೌಧ ಅಂದ್ರೆ ರಾಜಕಾರಣಿಗಳಿಗೆ ಅದೊಂದು ದೇವಸ್ಥಾನ ಇದ್ದಂಗೆ. ಮೊದಲ ಬಾರಿಗೆ ಸಿ.ಎಂ ಆಗ್ತಾ ಇರೋದನ್ನ ಅಲ್ಲೆಲ್ಲೂ ಹೊರಗಡೆ ಹೋಗಿ ಜನರಿಗೋಸ್ಕರ ಅಂದ್ರೆ ಯಾರೋ ಸೇರಿಸ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಹೋಗಿದ್ದು. ಪ್ರಮಾಣ ವಚನ ಸ್ವೀಕಾರವನ್ನು ವಿಧಾನಸೌಧದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಒಂದು ಕನಸದು. ಆ ಗ್ರ್ಯಾಂಡ್ ಸ್ಟೇಜ್ ಮೇಲ್ಗಡೆನೆ ಇವತ್ತು ಅದ್ದೂರಿಯಾಗಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಇವರೆಲ್ಲ ಒಂದು ಕಡೆ ಕಂಠೀರವ ಸ್ಟೇಡಿಯಂ ಅನ್ನುವಂಥದ್ದನ್ನ ಗಾಳಿಯಲ್ಲಿ ಹೊಡೆದಿದ್ರು. ಆದರೆ ವಿಧಾನಸೌಧದಲ್ಲಿ ಮಾಡುವಂತಹ ಒಂದು ಆ ಒಂದು ಕೆಲಸವನ್ನ ಅಲ್ಲೆಲ್ಲೋ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗುವಂಥ ಕೆಲಸಕ್ಕೆ ಇಷ್ಟೆಲ್ಲ ನಂಬಿಕೊಂಡಿರುವಂಥ ಗೌರವದ ಬಗ್ಗೆ ಗೊತ್ತಿರುವಂಥ ಡಿ.ಕೆ. ಶಿ ಕೈ ಹಾಕೋದು ಸುಳ್ಳು ಅನ್ನುವಂಥದ್ದಿತ್ತು. ಆದರೆ 5ನೇ ತಾರೀಕಿಗೂ ಇನ್ನೂ ಒಂದು ಡೌಟ್ ಇದೆ. ಇವರು ನಂಬರ್ಗಳ ಮೇಲ್ಗಡೆನೂ ಕೂಡ ಒಂದಷ್ಟು ಆಸಕ್ತಿ ಇಟ್ಕೊಂಡಿರುವಂಥ, ನಂಬಿಕೆ ಇಟ್ಕೊಂಡಿರುವಂಥ ವ್ಯಕ್ತಿ ಆಗಿರೋದ್ರಿಂದ ಇವ್ರದ್ದೇನೋ ಒಂದು ಲಕ್ಕಿ ನಂಬರ್ 7 ಅಂತ ಏನೋ ಕೇಳ್ಪಟ್ಟಿದ್ದೆ. ಯಾವಾಗ ನೋಡೋರು 5-2 4-2 4-2 ಅಂತ ಇರ್ತಾರೆ. 24ಕ್ಕೆ ಆಗ್ಬಿಡುತ್ತೆ, ಇಲ್ಲ 7ನೇ ತಾರೀಕು ಆಗ್ಬಿಡುತ್ತೆ, ಇನ್ನುವಂಥದ್ದು ಹಿಂಗೆಲ್ಲ ಇತ್ತಲ್ಲ, ಟೈಮ್ ಬರುತ್ತೆ. ಸೊ ಈ 7 ಅನ್ನೋದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಇರೋದ್ರಿಂದ 6 ಅನ್ನೋದ್ರ ಬಗ್ಗೆ, ಸೊ 4-2 6 ಅನ್ನೋದೇನೋ ಇದೆ ಅವ್ರ ಲೆಕ್ಕಾಚಾರದಲ್ಲಿ. ಹಾಗಾಗಿ ಆ ಲೆಕ್ಕಾಚಾರಕ್ಕೆ ಬಂದ್ರೆ 6ನೇ ತಾರೀಕು, ಇಲ್ಲಾಂದ್ರೆ ಇವರು ಗುರುಜಿ ಹೇಳ್ದಂಗೆನೆ, ಅವ್ರು ಯಾರು ಪಂಡಿತರು ಹೇಳ್ದಂಗೆ 5ನೇ ತಾರೀಕು ಆಗ್ಬಹುದು. ಅವರ ನಂಬರ್ ಎಲ್ಲ ನೋಡ್ತಾ ಬಂದ್ರೆ 6ನೇ ತಾರೀಕು ಶನಿವಾರನೂ ಸಾಧ್ಯತೆ ಇದೆ. ಶುಕ್ರವಾರ ಇಲ್ಲ ಶನಿವಾರ ಅನ್ನುವಂಥದ್ದು ಕಾನ್ಸೆಪ್ಟ್ ಇತ್ತು. ಅತ್ಯಾಪ್ತ ವಲಯದಲ್ಲಿ ಅವರೆಲ್ಲ ಏನು ಅನ್ಕೊಂಡಿದ್ರು ಸೋಮವಾರ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಸ್ವಲ್ಪ ಮುಂದಕ್ಕೆ ಹಾಕೊಂಡು 5 ಇಲ್ಲ 6 ಅಂತ ಇದ್ದಾರೆ. 6 ಆದರೆ ಅವರ ನಂಬರ್ ಗೇಮ್ ಆಗ್ಬಹುದು, 5 ಆದರೆ ಜ್ಯೋತಿಷ್ಯದವರ ಅಥವಾ ಅವರು ಪಂಡಿತರು ಆಪ್ತರು ಏನು ಹೇಳಿದಾರೋ ಆ ಸಂಖ್ಯೆಯ ದಿನವೇ ಮಾಡಿಕೊಳ್ಳುವಂಥ ಪ್ರಮಾಣ ವಚನ ಸ್ವೀಕಾರದ ದಿನವನ್ನು ನಿಗದಿ ಮಾಡ್ಕೊಂಡು ಇವತ್ತು ನಮ್ಮ ಪ್ರತಿನಿಧಿ ಕೂಡ ಜ್ಯೋತಿಷಿ ಜೊತೆ ಮಾತನಾಡ್ತವ್ರು ಹೇಳ್ತಿದ್ರು, ನಾನೇ ಡೇಟ್ ಕೊಟ್ಟಿದ್ದು. ಜೊತೆಯಲ್ಲಿ ಸರ್ಕಾರಿ ನಿವಾಸ ಏನಿದೆ ಕುಮಾರಕೃಪಾ ಗೆಸ್ಟ್ ಹೌಸ್, ಅಲ್ಲೊಂದು ಬಿಲ್ಡಿಂಗ್ ಎಲ್ಲ ನವೀಕರಣ ಮಾಡ್ತಾರಂತೆ. ದೇವ ಮೂಲೆಯಿಂದನೇ ಎಂಟ್ರಿ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಎಂಥ ಭಕ್ತಿ, ಹೆಂಗ್ ಲಾಜಿಕ್ಗಳು ವರ್ಕ್ ಮಾಡ್ಕೊಂತಾರೆ. ನೀವು ಗಮನಿಸಿರ್ಬೋದು, ಕಳೆದ 1 ವರ್ಷ 1.5 ವರ್ಷದಲ್ಲಿ ಇನ್ನೇನು ದಿನ ಹತ್ರ ಬಂತು, ಇನ್ನು 6 ತಿಂಗಳೊಳಗಡೆ 2.5 ವರ್ಷ ಮುಗಿದೋಗುತ್ತೆ. ಪವರ್ ಶೇರಿಂಗ್ ಮಾತಾಡಿದಾರಲ್ಲ, ಮುಗಿಸ್ಕೊಡ್ತಾರೆ ಸಿದ್ದರಾಮಯ್ಯ ಅಂತೇಳಿ ಇವರು ಆ ದೇವಸ್ಥಾನಗಳನ್ನ ಓಡಾಟ ಮಾಡಿದ್ದು, ಸ್ವಾಮೀಜಿಗಳನ್ನ ಭೇಟಿ ಮಾಡಿಸಿದ್ದು, ಆ ವೇದಿಕೆಗಳನ್ನು ಹತ್ಕೊಂಡು ಕೂತ್ಕೊಂಡಿದ್ದು, ಅಲ್ಲೆಲ್ಲೋ ದೀಪ ಹಚ್ಚಿದ್ದು, ದೇವರು ಇದರಿಂದ ಪ್ರಸಾದ ಬಿದ್ದು ಏನೇನೋ ಕೇಳಿಸ್ಕೊಂಡ್ವಿ. ರಂಭಾಪುರ ಅವರು ಇವರು ಎಲ್ಲ ಮಾತಾಡೋದ್ರು, ಅಜ್ಜಯ್ಯ ಮಾತಾಡೋದ್ರು. ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ ಕೆಲವೊಂದು ಧಾರ್ಮಿಕ ನಂಬಿಕೆಗಳನ್ನೇನಿದೆ, ಒಂದು ದೈವತ್ವದ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಯಾವತ್ತೂ ಒಂದು ಕೈ ಮುಂದೆ ಇದ್ರು. ಅದು ಕಾಂಗ್ರೆಸ್ ಅವ್ರಿಗೆ ಕೆಲವರಿಗೆ ಜೀರ್ಣ ಆಗೋದಿಲ್ಲ. ಅದು ಕುಂಭಮೇಳಕ್ಕೆ ಹೋಗಿದ್ರು, ಒಂದಷ್ಟು ಈಶಾ ಫೌಂಡೇಶನ್ಗೆ ಹೋದಾಗ ಅಮಿತ್ ಶಾ ಜೊತೆ ಕೂತ್ಕೊಂಡಿದ್ದು ಬಹಳ ದೊಡ್ಡ ಚರ್ಚೆ ಆಯ್ತು. RSS ಗೀತೆನೇ ಸದನದಲ್ಲಿ ಹೇಳಿದ್ರು, ನಮಸ್ತೆ ಸದಾ ವತ್ಸಲೆ ಅಂದ್ಬಿಟ್ರು. ಇದೆಲ್ಲ ಒಂದ್ ಕಡೆ 2 ಬಾರಿ ಹೇಳಿದ್ರು. ಒಳಗಡೆ ಒಬ್ಬ ಹಿಂದೂ ಇದ್ದಾನೆ, ಡಿ.ಕೆ. ಶಿವಕುಮಾರ್ ಒಳಗಡೆ ಒಬ್ಬ ಹಿಂದೂ ಇದ್ದಾನೆ. ಸೊ ಹಿಂದೂ ಅನ್ನೋದಕ್ಕಿಂತನೂ ಒಬ್ಬ ನಮ್ಮ ಧಾರ್ಮಿಕ ಆಚರಣೆಗಳು ನಂಬಿಕೆಗಳನ್ನು ನಂಬುವಂಥ ಒಬ್ಬ ವ್ಯಕ್ತಿ ಒಳಗಡೆ ಇದ್ದಾನೆ. ಹಾಗಾಗಿ ಈ ಲೆಕ್ಕಾಚಾರಗಳು, ಈ ಸಂಖ್ಯೆಗಳನ್ನು ನಂಬುವಂಥದ್ದು
ಈ ಹೇಳಿಕೆಗಳನ್ನು ಭವಿಷ್ಯಗಳನ್ನು ನಂಬುವಂಥದ್ದು ಇವೆಲ್ಲ ಆಗಿರೋದ್ರಿಂದ ಅದೇ ಲೆಕ್ಕಾಚಾರದಡಿ ಕೆಲವರು ಹೇಳ್ತಾರೆ 2ನೇ ತಾರೀಕು ಒಳಗಡೆ ಮುಗಿಸ್ಕೋಬೇಕು ಇವರು ಅನ್ನುವಂಥದ್ದನ್ನು ಯಾರೋ ಹೇಳಿದ್ದಾರೆ. ಅದಾದ ನಂತರ ನಿಮಗೆ CM ಯೋಗ ಇಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಇಷ್ಟು ತರಾತುರಿಗೆ ಬಂದರು, ದೆಹಲಿ ಪ್ರವಾಸ ಕೈಗೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗೆ ನೋಡೋಕೆ ಹೋದರೆ ಇವತ್ತು ಅವರಿಗೆ ಕಾಲ ಸನ್ನಿಹಿತ ಆಗಿದೆ. ಇನ್ನು 2 ದಿನದಲ್ಲಿ ಏನಾಗುತ್ತೆ ಅಂತ ಅವ್ರು 5 ಇಲ್ಲ 6ನೇ ತಾರೀಕಿಗೆ ಮುಗಿಸ್ಕೊಂಡು ಕೂತ್ಕೋಬಹುದು. ದೇವಮೂಲೆಯಿಂದ ಎಂಟ್ರಿ ಕೊಡ್ತಾರೋ ಏನೋ ಗೊತ್ತಿಲ್ಲ, ಒಟ್ಟು ದೇವಸ್ಥಾನವೇ ಅವ್ರದ್ದಾಗಿದೆ. ಅಂದ್ರೆ ವಿಧಾನಸೌಧವೇ ಅವ್ರದ್ದು. ಈಗ ಇಡೀ ರಾಜ್ಯ ಅವ್ರ ಕೈ ಕೊಟ್ಟಂಗಾಗಿದೆ. CM ದೊರೆ ಇದ್ದಂಗೆ. ದೊರೆ ಯಾವ ರೀತಿಯ ಕಟ್ಟುಪಾಡುಗಳನ್ನು ಹಾಕ್ಕೊಂಡು ತನ್ನ ಹಿಂದಿನ ಹೆಸರುಗಳನ್ನು ಏನೂ ಇಲ್ಲಿ ಮುನ್ನೆಲೆಗೆ ತರದೆ ಈಗ ಹೊಸ DK ಶಿವಕುಮಾರ್ ಆಗಿ ಯಾವ ರೀತಿಯ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ಕಾತುರದಿಂದ ಕಾಯ್ತಾ ಇದ್ದಾರೆ ಜನ. ಯಾವ ಡೇಟ್ ಅನ್ನೋದಕ್ಕಿಂತ ಅವರ ಸಂಪುಟದ ಲೆಕ್ಕಾಚಾರಗಳೇನಾಗುತ್ತೆ ಅನ್ನೋದು ನಿರೀಕ್ಷಿಸಬೇಕು ನಾವು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.